ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿ ಮತ್ತೆ ಯಾರು ಮಾತಾಡಿದ್ರು ಇವರಲ್ಲದೆ ಇವರು ಅಲ್ಲದೆ ಸರ್ ಮತ್ತು ಕೆಲವು ಇದು ಡಾಕ್ಟರ್ ಸುನನ್ಯ ಅಂತೇಳಿ, ಡಾಕ್ಟರ್ ತೀರ್ದಾಳ್ ಅಂತೇಳಿ ಮತ್ತು ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಕೆಲವೊಂದು ಸ್ತ್ರೀಯರಿಗೆ ಸನ್ಮಾನವನ್ನು ಮಾಡಿದ್ದಾರೆ ರೀ. ಯಾರು ಸನ್ಮಾನ ಮಾಡಿಸ್ಕೊಂಡಂಥವ್ರು ಇವರು ನಮ್ಮ ರೀ ಡಾಕ್ಟರ್ ಸುನನ್ಯ ಅಂತೇಳಿ, ಹಾಗೆ ಮತ್ತು ಡಾಕ್ಟರ್ ತೀರ್ದಾಳ್ ಅಂತೇಳಿ ಪ್ರಾಧ್ಯಾಪಕರು ರೀ. ಅದು ಮತ್ತು ಏನು ಸರ್, ಇಲ್ಲಿ ಒಬ್ಬರು ಪ್ರೊಫೆಸರ್ ಶಿವಲೀಲಾ ಲಿಂಗರಾಜ ಪಾಟೀಲ್ ಅಂತ ಅವರು ಮಾತಾಡಿದ್ದಾರೆ ರೀ. ಈಗ ನೋಡಿ ಸ್ವಾಮಿ ವಿವೇಕಾನಂದರಾಗಲಿ ಅಂದರೆ ಈಶ್ವರಚಂದ್ರ ವಿದ್ಯಾಸಾಗರ್ರವ್ರಿ, ಇಂಥ ಒಂದು ವ್ಯಕ್ತಿಗಳು ಅತ್ಯಂತ ಕಡು ಬಡತನದೊಳಗೆ ಬಂದರೂ ಅವ್ರಿಗೆ ತಾಯಿಯ ಒಂದು ಸಂಸ್ಕಾರ ಇತ್ತು ರೀ. ಹೀಗಾಗಿ ರೀ ನಾವು ಮಕ್ಕಳಿಗೆ ಮೊದಲ ಪಾಠಶಾಲೆ ಮನೆ ಅಂತಂದಿಲ್ಲ, ಅದಕ್ಕೆ ಮೊದಲು ನಾವು ತಂದೆ ತಾಯಿಗಳ ಒಂದು ಮಕ್ಕಳಿಗೆ ಸಂಸ್ಕಾರ ಕೊಟ್ಟಕೊಳ್ಳಿ ಮುಂದೆ ಅವ್ರ ಸೆಕ್ಷನ್ ನೋಡ್ರಿ ಮೆಟ್ರೋಪಾಲಿಟನ್ ಸಂಸ್ಥೆಯನ್ನು ಕಟ್ಟಿದ್ರು ಯಾರು ಈಶ್ವರಚಂದ್ರ ವಿದ್ಯಾಸಾಗರ್ ಅವರು. ಅಂಥ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಇವರೇನು ಶ್ರೀಮಂತರಲ್ಲ ರೀ, ಆದರೆ ಆ ತಾಯಿ ಎಂದು ಹೇಳಿದ ಇದ್ರ ಮಾಡಿದ್ರೆ. ಹಾಗೆ ವಿವೇಕಾನಂದರು ಅಂಥ ಸಂಸ್ಥೆಯೊಳಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ ರೀ, ಅವರು ಒಂದು ಇದನ್ನ ಕಟ್ಟಿ. ಹಿಂಗೆ ರೀ ಏನಂತಾರೆ ಮಹಿಳೆ ತಾನು ಏನೆಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ರೀ, ಅದಕ್ಕೆ ಪುರುಷರ ಸಹಕಾರ ಬೇಕು ಅನ್ನುವಂಥ ಮಾತು ಇಲ್ಲಿ ಸಹಕಾರ ಒಬ್ಬರೊಬ್ಬರು ಇದ್ದೇ ಇರ್ತದೆ ಅನ್ನುವಂಥ ಮಾತು ಒಂದು ಬದಿಗಿರ್ಲದು, ಸಂಸ್ಕಾರ ಒಂದು ಬದಿಗಿರ್ಲದು. ಇಲ್ಲಿ ಮುಖ್ಯವಾಗಿ ಏನದಪ್ಪ ಅಂದರೆ ಎಲ್ಲ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳನ್ನ ಕಲಿಸ್ಬೇಕು, ದೊಡ್ಡವ್ರನ್ನಾಗಿ ಮಾಡಬೇಕು, ಅವ್ರ ಕಾನೂನು ನಿಲ್ಲಬೇಕು ಅನ್ನೋದು ಎಲ್ಲರಲ್ಲೂ ಇರ್ತದೆ, ಸಂಸ್ಕಾರ ಅದು. ಆದ್ರೆ ಆ ಸಂಸ್ಕಾರನ ಕ್ರಿಶ್ಚಿಯನ್ ರೂಪದಲ್ಲಿ ಮಾಡಬೇಕಾದ್ರೆ ಅದು ಆರ್ಥಿಕ ಪರಿಸ್ಥಿತಿ ಬರ್ತದೆ. ಅಂಥ ಸಂದರ್ಭದಲ್ಲಿ ಈ ಬೆಳೆದಂಥ ಜನ ಅವ್ರಿಗೆ ಅಟ್ಲೀಸ್ಟ್ ಸ್ಕೂಲಿಗೆ ಕಳಿಸೋಕ್ಕಿಂತಲೂ ತಮ್ಮಲ್ಲಿ ಕಾರ್ಯ ಮಾಡಿ ಮುಖ್ಯವಾಗಿ ಬೇಕಾಗಿದ್ದೇನಪ್ಪ ಇವತ್ತು ಭಾಷೆ, ಅದ್ರ ಜೊತೆಗೆ ಗಣಿತ, ಇವೆರಡು ಸಬ್ಜೆಕ್ಟ್ ಜೊತೆ ಇನ್ನುಳಿದ ಹಣ ಬರುವಂಥ ಈ ಕೆಲಸಗಳನ್ನಾದ್ರೂ ಮಿನಿಮಮ್ ನಮಗೆ ಸಾಧ್ಯ ಇರ್ತದೆ ದಿನದ 1 ಗಂಟೆ ಅಂತ ಮಕ್ಕಳಿಗೆ ಕಲಿಸೋದಕ್ಕೆ. ಆ ದಿಶೆಯಲ್ಲಿ ಇವರೆಲ್ಲ ಮಾಡಿದರೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದು 10 ಹುಡುಗರು ತಯಾರಾದರೂ ಸಹಿತ ಈ ಮಹಿಳಾ ದಿನಾಚರಣೆ ಒಂದು ವ್ಯಕ್ತಿತ್ವ ಬರ್ತದೆ. ಅದರಿಂದ ಸಹಜವಾಗಿ ಸಮಾಜದಲ್ಲಿ ಬದಲಾವಣೆ ಕಾರಣಕರ್ತರು ಆಗ್ತಾರೆ. ಅದ್ರ ಮುಖ್ಯವಾಗಿ ನಾವು ಹೇಳ್ಬೇಕಾಗಿದ್ದು ಇಷ್ಟ ಈ ಸಂದರ್ಭದಲ್ಲಿ, ಕೇವಲ ನಾವು ಭಾಷಣ ಮಾಡಿ ಕುಂತು ಮಾಡಿ ಹೋಗೋಕ್ಕಿಂತ ನಮಗೇನು ಸಾಧ್ಯದಪ್ಪ, ಒಂದು ವರ್ಷದಲ್ಲಿ 1-2 ಹುಡುಗರಿಗೆ ನಾವು ಕಲಿಸಿದ್ರೆ ದುಡ್ಡು ಕೊಡುವಂಥದ್ದಲ್ಲ, ದತ್ತು ತಗೊಂಡೋಕ್ಕಿಂತಲೂ ಮುಖ್ಯವಾಗಿ ನಾವು ಎಂಬುದು ಮನದಲ್ಲಿ ಮೂಡಿದ್ರೆ ಏಡಿಸಿ ಕಾಡಿತು ಶಿವನ ಡಂಗೂರ ಅನ್ನೋದು ಬೇಡ ರೀ, ಅದು ಮಾಡ್ತಾ ಇದ್ದಾರೆ, ಮಾಡ್ಲಿ ಅನ್ನೋದಷ್ಟು ನಮ್ಮ ವಿಶೇಷ. ಭಾವ್ಯಾನ ಸಂಸ್ಥೆ ಅಧ್ಯಕ್ಷರು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ಸಹೋದರಿ ಶ್ರೀಮತಿ ಭಾರತಿ ಮಧುಬಾಯಿ ಅವರು ಈ ರೀತಿಯಲ್ಲಿ ಅವರ ಕಾರ್ಯಪ್ರವರ್ತನೆ ಎಲ್ಲರೂ ಕೈಗೂಡಿಸ್ತಾರೆ. ಎಲ್ಲರೂ ಪ್ರಜ್ಞಾವಂತರಿದ್ದಾರೆ ರೀ. ಈ ನಿನ್ನೆ ಸೇರಿದಂಥ ಮಹಿಳಾ ಮನೆಗಳು ಎಲ್ಲರೂ ರೀ ಒಬ್ಬರಿಗಿಂತ ಒಬ್ಬರು ಒಳ್ಳೆಯ ಇದ್ದಾರೆ ರೀ. ಎಲ್ಲ ದೃಷ್ಟಿಯಿಂದ ಒಂಥರ ಸಬಲರಿದ್ದಾರೆ, ಅವರಿಂದ ಒಳ್ಳೆಯ ಕಾರ್ಯ ಆಗ್ತದೆ. ಅಷ್ಟಲ್ರಿ ಸಾಹಿತ್ಯ ಜೊತೆಗೆ ಸಂಗೀತ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೇಳಿ ನಿನ್ನೆ ಆದದ್ದು ಹೇಳ್ತೇನೆ ರೀ. 12ನೇ ಶತಮಾನದ ಎಲ್ಲ ಒಂದು ಶರಣೆಯರ ಒಂದು ರೂಪಕಗಳನ್ನ ಮಾಡಿದ್ದಾರೆ ಅವರು ಎಲ್ಲ ಇವರು ಹೆಣ್ಮಕ್ಳು. ಅದರಿಂದ ಒಂದೊಂದು ಸಂದೇಶ ರೀ, ಅಕ್ಕ ಮಹಾದೇವಿ, ದುಗ್ಗಳೆ ಆಗಲಿ, ಮುಕ್ತಾಯ ಅಕ್ಕರಿ, ಒನಕೆ ಓಬವ್ವ ಅಂತಾರೆ ಅವರ ಒಂದು ಸಂದೇಶಗಳನ್ನು ಸಣ್ಣ ಮಕ್ಕಳಿಗೂ ಸಹಿತದ ವೇದ್ಯ ಆಗುವಂಗೆ ಅವ್ರಿಗೆ ಮಾಡಿದ್ದಾರೆ. ಅಂದರೆ ಈ ರೀತಿಯಲ್ಲಿ ಒಂದರಷ್ಟೇ ಅಲ್ಲ ಸರ್, ಶಿಕ್ಷಣದ ಜೊತೆಗೆ ರೀ ಸಾಂಸ್ಕೃತಿಕ